ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮದೀನಿ ಫ್ರೆಂಡ್ಸ್. ಇವತ್ತು ಗುರುವಾರ, ಸೊ ಟೈಮ್ ಈಗ ಬೆಳಗ್ಗೆ 6:30 ಆಗ್ಯದ. ನಾನು ನಮ್ಮಿಬ್ಬರು ಅಂಟಿಗಳನ್ನ ಕರ್ಕೊಂಡು ಮಂತ್ರಾಲಯಕ್ಕೆ ಹೊಂಟಿದ್ದೀನಿ ಫ್ರೆಂಡ್ಸ. ಮನೆ ಬಿಟ್ಟಾಗ 6:30 ಆಗಿತ್ತು. ಸೊ ಬೆಳಗಾವಿ ಬರೋಷ್ಟೊತ್ತಿಗೆ 7 ಗಂಟೆ ಆಯಿತು. ಇವಾಗ ಬೆಳಗಾವಿಯಿಂದ ಹುಬ್ಳಿಗೆ ನಾನ್ ಸ್ಟಾಪ್ ಬಸ್ಸಲ್ಲಿ ಹೊಂಟಿದ್ದೀವಿ ಫ್ರೆಂಡ್ಸ. ಹುಬ್ಳಿಗೆ ನಮ್ಮ ಮಮ್ಮಿ ಮತ್ತು ನಮ್ಮ ತಂಗಿ ಇಬ್ಬರೂ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಅವರಿಬ್ಬರು ನಾವು 3 ಜನ, ಟೋಟಲ್ 5 ಜನ ಇವತ್ತು ಮಂತ್ರಾಲಯಕ್ಕೆ ಹೊಂಟಿದ್ದೇವೆ ಫ್ರೆಂಡ್ಸ. ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ಬಸ್ಸಲ್ಲಿ ಫ್ರೆಂಡ್ಸ್. ಹುಬ್ಳಿಯಿಂದ 10 ಗಂಟೆಗೆ ಬಸ್ ಅದ ಮಂತ್ರಾಲಯಕ್ಕೆ. ಸೊ ಆ ಬಸ್ಸಲ್ಲಿ ಹೋಗ್ತಾ ಇರೋದು. ಇವತ್ತು ಬಸ್ ಜರ್ನಿ ಎಲ್ಲ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಬರೀ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತಿರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಪೂರ್ತಿಯಾಗಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಫ್ರೆಂಡ್ಸ ನೋಡಿರಿ, ಇದು ಹುಬ್ಳಿ ಬಸ್ ಸ್ಟಾಪು. ಸೊ ನಾವು ಹುಬ್ಳಿಗೆ ಬಂದಾಗ 9 ಗಂಟೆ 15 ನಿಮಿಷ ಆಗಿತ್ತು ಫ್ರೆಂಡ್ಸ. ಇನ್ನೂ ನಮ್ಮ ಮಮ್ಮಿ ಮತ್ತು ನಮ್ಮ ತಂಗಿ ಬಂದಿರಲಿಲ್ಲ, ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡತ್ತೀವಿ ಇಲ್ಲಿ. ಫ್ರೆಂಡ್ಸ 9 ಗಂಟೆ 45 ನಿಮಿಷಕ್ಕೆ ಮಂತ್ರಾಲಯ ಬಸ್ ಬಂತು. ಸೊ ಇವಾಗ ನಾವು ನೋಡ್ರಿ ಬಸ್ಸಲ್ಲೇ ಅದೇವಿ. ನಮ್ಮಿಬ್ಬರು ಅಂಟಿಗಳು ಮತ್ತು ನಮ್ಮ ಮಮ್ಮಿ, ನನ್ನ ಹಿಂದ್ಗಡೆ ಇರೋರು ನಮ್ಮ ಮಮ್ಮಿ ಫ್ರೆಂಡ್ಸ್ ಅವರು. ಸುಮಾರಷ್ಟು ಸರ್ತಿ ನನ್ನ ಬ್ಲಾಗಲ್ಲೆಲ್ಲ ತೋರಿಸಿದ್ದೀನಿ ಅವ್ರನ್ನ. ಆಮೇಲೆ ಈ ಕಡೆ ಇರೋಳು ನಮ್ಮ ತಂಗಿ ಫ್ರೆಂಡ್ಸ. 5 ಜನನೂ ಸೇರಿ ಇವತ್ತು ಮಂತ್ರಾಲಯಕ್ಕೆ ಹೊಂಟೇವಿ. ಸೊ ಬಸ್ಸೆಲ್ಲ ಪೂರ್ತಿ ಖಾಲಿ ಖಾಲಿ ಫ್ರೆಂಡ್ಸ, ನಾವು ಅಷ್ಟೇ ಇರೋದು. ಬರೀ ಇವತ್ತಿನ ಬಸ್ ಜರ್ನಿ ಎಲ್ಲ ಯಾವ ಥರ ಇರ್ತಂತ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾಕಂದರೆ ಇದು ಫುಲ್ ಲಾಂಗ್ ಜರ್ನಿ ಅದ. ಸೊ ಯಾವ ಥರ ಇರ್ತಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನಂತ. ಫ್ರೆಂಡ್ಸ್ ನೋಡಿರಿ, ಇವಾಗ ನಾವು ಕೊಪ್ಪಳ ಹತ್ರ ಇರೋದು. ಇಲ್ಲಿಂದ ಇನ್ನೂ ತುಂಬ ಲಾಂಗ್ ಜರ್ನಿ ಇದೆ ಫ್ರೆಂಡ್ಸ್. ಇದು ಸಾಯಂಕಾಲ 7 ಗಂಟೆಗೆ ಹೋಗುತ್ತೆ ಮಂತ್ರಾಲಯಕ್ಕೆ ಈ ಬಸ್ಸು. ಏನಂತಂದ್ರೆ ಬಸ್ಸೆಲ್ಲ ಒಂದು ಸ್ವಲ್ಪ ಖಾಲಿ ಇತ್ತು ಫ್ರೆಂಡ್ಸ್. ಒಂದು ಬಸ್ಸಲ್ಲಿ ಒಂದು 10ರಿಂದ 15 ಜನ ಅಷ್ಟೇ ಇದ್ವಿ ಫ್ರೆಂಡ್ಸ್. ಹಂಗಾಗಿ ಜರ್ನಿ ಮಾಡ್ತಾಯಿದ್ವಿ. ಲಾಂಗ್ ಜರ್ನಿ ಆದರೂ ಸ್ವಲ್ಪನೂ ಬೇಜಾರಾಗಲಿಲ್ಲ ಫ್ರೆಂಡ್ಸ್ ನಮ್ಗೆ. ಫ್ರೆಂಡ್ಸ ಇವಾಗ ಟೈಮ್ ನೋಡಿರಿ 7 ಗಂಟೆ ಆಯಿತು. ಮಂತ್ರಾಲಯಕ್ಕೆ ಬಂದು ರೀಚ್ ಆಗಿದ್ದೀವಿ. ಏನಂತಂದ್ರೆ ನಮ್ಮ ಪ್ಲ್ಯಾನ್ ಇರೋದೇನಂತಂದ್ರೆ, ಇವಾಗ ನಾವು ಬಂದು 7 ಗಂಟೆ ಆಯಿತು. ಇವಾಗ ದರ್ಶನ ಮಾಡ್ಕೋಬೇಕು. ಬೆಳಗ್ಗೆ ಬೇಗ ಎದ್ದು ಮತ್ತೆ ಇನ್ನೊಂದು ಸರ್ತಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮಂತ್ರಾಲಯದಿಂದ ಹುಬ್ಳಿಗೆ ಡೈರೆಕ್ಟ್ ಬಸ್ ಇದೆ ಇಲ್ವ ನೋಡ್ಕೋಬೇಕು. ಇಲ್ಲ ಅಂದರೆ ರಾಯಚೂರಿಗೆ ಹೋಗಿ ರಾಯಚೂರಿಂದ ಹುಬ್ಳಿಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಅದ. ಸೊ ನೋಡೋಣ ಏನೇನಾಗುತ್ತೋ ಅಂತ ಅದನ್ನೆಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೋತೇನಂತ. ಫ್ರೆಂಡ್ಸ ನಾನು ಮಂತ್ರಾಲಯಕ್ಕೆ ಬಂದಿರೋದು ಇದು 2ನೇ ಬಾರಿ. ಫಸ್ಟ್ ನಾನು ಬಂದಿದ್ದು ಶ್ರಾವಣದ ಟೈಮಲ್ಲಿ. ಸೊ ಇವಾಗ ಮತ್ತೆ 2ನೇ ಸರ್ತಿ ಬಂದಿದ್ದೀನಿ. ಫಸ್ಟ್ ಟೈಮ್ ಬಂದಾಗ ಪ್ರೀತಮನ್ನ ಆಶ್ರಿತನ ಕರ್ಕೊಂಡು ಬಂದಿದ್ನಿ. ಬಟ್ ಇವಾಗ ಅವ್ರ ಸ್ಕೂಲ್ ಅದ, ಹಾಗಾಗಿ ಅವ್ರನ್ನ ಕರ್ಕೊಂಡು ಬಂದಿಲ್ಲ. ನಾನು ಮತ್ತು ನಮ್ಮಿಬ್ಬರು ಅಂಟಿ, ನಮ್ಮ ಮಮ್ಮಿ, ನಮ್ಮ ತಂಗಿ ಅಷ್ಟೇ ಬಂದಿರೋದು ಫ್ರೆಂಡ್ಸ. ಇವತ್ತು ಗುರುವಾರ ಫ್ರೆಂಡ್ಸ, ರಾಯರ ವಾರ. ಇವತ್ತು ನಮ್ಮ ತಂಗಿ ಬರ್ತ್ಡೇ ಕೂಡ. ಸೊ ಹಂಗಾಗಿ ಅವಳಿಗೊಂದು ಆಸೆ ಇತ್ತು ಫ್ರೆಂಡ್ಸ, ನನ್ನ ಬರ್ತ್ಡೇ ದಿವಸ ರಾಯರ ದರ್ಶನ ಮಾಡ್ಕೋಬೇಕು ಅಂತ. ಹಾಗಾಗಿ ಇವತ್ತು ಬಂದಿರೋದು. ಸ್ಯಾಟರ್ಡೇ ಸಂಡೇ ಬಂದಿದ್ರೆ ನಾನು ಪ್ರೀತಮನ್ನ ಆಶ್ರಿತನ ಕರ್ಕೊಂಡ್ಬರ್ತಿದ್ದೆ. ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ಮತ್ತು ನಾಳೆ 2 ದಿನವೂ ಅವರ ಸ್ಕೂಲ್ ತಪ್ಪಿಸ್ಬೇಕಾಗತ್ತಂಥೇಳಿ ಅವರನ್ನು ಬಿಟ್ಟು ನಾವು ಅಷ್ಟೇ ಬಂದಿದ್ದೀವಿ ಫ್ರೆಂಡ್ಸ. ಹಾಗೆಯೇ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಲಕ್ಷ್ಮೀ ಪೂಜೆ ಮಾಡ್ತೀನಿ ಫ್ರೆಂಡ್ಸ. ಆಮೇಲೆ ದಾನಮ್ಮನ ಪೂಜೆ ಮಾಡ್ತೀನಿ, ರಾಯರ ಪೂಜೆ ಕೂಡ ಮಾಡ್ತೀನಿ. ಸೇಮ್ ನಮ್ಮ ತಂಗಿನೂ ಪೂಜೆ ಮಾಡ್ತಾಳು ಫ್ರೆಂಡ್ಸ್. ಹಾಗಾಗಿ ಇವತ್ತಿಬ್ಬರು ಉಪವಾಸ ಇದ್ದೀವಿ. ಲಕ್ಷ್ಮೀ ಪೂಜೆ ಮಾಡಿರೋದ್ರಿಂದ ನಾವು ಸಾಯಂಕಾಲ ಆಕಳ ಪೂಜೆ ಎಲ್ಲ ಮಾಡಬೇಕು, ನೈವೇದ್ಯ ಕೊಡಬೇಕು ಫ್ರೆಂಡ್ಸ. ಸೊ ಇವಾಗ ನಾವು ರಾಯರ ಮಂದಿರಕ್ಕೆ ಬಂದಿದ್ದೀವಿ. ಇಲ್ಲಿನೂ ಕೂಡ ತುಂಬ ಆಕಳುಗಳಿದ್ದಾವೆ ಫ್ರೆಂಡ್ಸ. ರೂಮ್ ಬುಕ್ ಮಾಡಿದ್ದೀವಿ. ಅಲ್ಲಿ ಹೋಗಿ ಫ್ರೆಶಪ್ ಆಗಿ ಬಂದು ಆಕಳ ಪೂಜೆ ಎಲ್ಲ ಮಾಡಿ ರಾಯರ ದರ್ಶನ ಮಾಡಿಕೊಂಡು ಅದಾದಮೇಲೆ ಊಟ ಮಾಡಿದ್ರಾಯ್ತು ಅಂತ ಹೇಳಿ ಈಗ ರೂಮ್ ಬುಕ್ ಮಾಡಿದ್ದೀವಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ.
ಫ್ರೆಂಡ್ಸ ನಾವೀಗ ದೇವಸ್ಥಾನದೊಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೇವೆ ಫ್ರೆಂಡ್ಸ. ಟೈಮ್ ಈಗ ಆಲ್ರೆಡಿ 9 ಗಂಟೆ ಆಗಿದೆ. ನೀವು ನೋಡ್ಬೋದು ಹೊರಗಡೆ ಎಷ್ಟು ಜನ ಇದ್ದಾರೆ ಅಂತಂದ್ರೆ. ಸೊ ಫ್ರೆಂಡ್ಸ್ ಅವರೆಲ್ಲರೂ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ರು. ಇವಾಗ ದೇವಸ್ಥಾನವೂ ಕ್ಲೋಸ್ ಆಗಿದೆ ಫ್ರೆಂಡ್ಸ. ಈಗ ನಾವು ಆಕಳ ಪೂಜೆ ಎಲ್ಲ ಮಾಡಿ ಊಟಕ್ಕೆ ಹೋಗಬೇಕು ಫ್ರೆಂಡ್ಸ. ನೈವೇದ್ಯಕ್ಕಂತ ನಾವು ಏನೋ ಮನೆಯಿಂದ ತಂದಿರಲಿಲ್ಲ. ಸೊ ಬಾಳೆಹಣ್ಣು ಅಷ್ಟೇ ತೊಗೊಂಡು ಬಂದಿದ್ದು ಫ್ರೆಂಡ್ಸ. ಅದನ್ನು ಅಲ್ಲಿರೋ ಆಕಳುಗಳಿಗೆ ಕೊಟ್ಟು ನಮಸ್ಕಾರ ಮಾಡಿ ಅಲ್ಲಿಂದ ಊಟ ಮಾಡೋದಕ್ಕಂತ ಹೋದ್ವಿ ಫ್ರೆಂಡ್ಸ್ ನಾವು. ತುಂಬ ಜನ ಇತ್ತು ಫ್ರೆಂಡ್ಸ್ ಇವತ್ತು ಗುರುವಾರ ಆಗಿರೋದ್ರಿಂದ. ಫ್ರೆಂಡ್ಸ ಇವಾಗ ಟೈಮ್ 10 ಗಂಟೆ ಆಗೈತಿ. ದೇವಸ್ಥಾನದ ಎದುರುಗಡೆ ಎಲ್ಲರೂ ಜನ ಮಲ್ಕೊಂಡಿದ್ರು ಫ್ರೆಂಡ್ಸ. ನಾವು ಇಲ್ಲೇ ಕೂತ್ಕೊಂಡಿದ್ವಿ 1 ಅವರು. ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಏನಂದ್ರೆ ನಾಳೆ ಬೆಳಗ್ಗೆ ನಾವು ಬೇಗ ಹೋಗಬೇಕು ಊರಿಗೆ. ಹಾಗಾಗಿ ಬೆಳಗ್ಗೆ ಎಲ್ಲ ಶಾಪೆಲ್ಲ ಓಪನ್ ಆಗಿರೋಂಗಿಲ್ಲ ಅಂತೇಳಿ ಇವಾಗ ಒಂದು ರಾಯರ್ ಫೋಟೋ ಎಲ್ಲ ತೊಗೊಳ್ಬೇಕು ಅಂತೇಳಿ ಶಾಪಿಗೆ ಬಂದಿದ್ದೀವಿ. ನಮ್ಮ ತಂಗಿಗೆ ಒಂದು ರಾಯರ್ ಫೋಟೋ ದೊಡ್ಡದಾಗಿರೋದು ಬೇಕಾಗಿತ್ತು. ಸೊ ಹಂಗಾಗಿ ಅವಳಿಗೆ ಈ ಫೋಟೋ ಇಷ್ಟ ಆಗಿತ್ತು ಫ್ರೆಂಡ್ಸ. ಇದನ್ನೇ ತೊಗೊಳ್ತೀನಿ ಅಂತ ಹೇಳಿದ್ಲು ಅವಳು. ಆಮೇಲೆ ನಾನು ಒಂದು ರಾಯರ್ ಫೋಟೋ ತೊಗೊಂಡಿದ್ದೀನಿ ಫ್ರೆಂಡ್ಸ. ಮೊದಲೇ ಸಲ ಬಂದಾಗೂ ಒಂದು ಫೋಟೋ ತೊಗೊಂಡಿದ್ದೆ. ಆಮೇಲೆ ಇವಾಗೂ ಒಂಥರ ಚೆನ್ನಾಗಿ ಅನ್ನಿಸ್ತು, ದೊಡ್ಡದಾಗಿ ಇರೋದನ್ನ ತೊಗೊಂಡಿದ್ದೀನಿ ಈ ಸರ್ತಿನೂ. ಆಮೇಲೆ ನಮ್ಮ ಅಂಟಿ ಒಂದು ಫೋಟೋ ತೊಗೊಂಡ್ರು. ಆಮೇಲೆ ಬಳೆ, ಆಮೇಲೆ ಪ್ರಸಾದ ಎಲ್ಲನೂ ತೊಗೊಂಡು ಇವಾಗ ನಾವು ರೂಮ್ಗೆ ಹೋಗಬೇಕು ಫ್ರೆಂಡ್ಸ. ಟೈಮ್ ಈಗ ಆಲ್ರೆಡಿ 11 ಗಂಟೆ ಆಯಿತು. ಮತ್ತು ಬೆಳಗ್ಗೆ ಬೇಗ ಎದ್ದು ರಾಯರ ದರ್ಶನ ಮಾಡ್ಕೋಬೇಕು ಫ್ರೆಂಡ್ಸ. ಟೈಮ್ ಈಗ 5:30 ಆಗೈತಿ ಬೆಳಗ್ಗೆನೆ. ಎಲ್ಲ ಸ್ನಾನ ಎಲ್ಲ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೊಂಟೀವಿ. ಬರೀ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಫ್ರೆಂಡ್ಸ ನೋಡ್ರಿ, ಟೈಮ್ ಈಗ ಬೆಳಗ್ಗೆ 5:30 ಆಗ್ಯದ. ಸೊ ಎಲ್ಲ ಜನನೂ ನದಿಗೆ ಹೋಗಿ ಸ್ನಾನ ಮಾಡಿ ಬರ್ತಾಯಿದ್ರು. ಸೊ ನಾವು ಮಾತ್ರ ರೂಮಲ್ಲಿನೇ ಸ್ನಾನ ಮಾಡಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನಕ್ಕೆ ಬರೋಷ್ಟೊತ್ತಿಗೆ ಪೂಜೆ ಎಲ್ಲ ಶುರು ಆಗಿತ್ತು ಫ್ರೆಂಡ್ಸ. ಇವಾಗ ನಾವು ಕ್ಯೂವಲ್ಲಿ ನಿಂತಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಲ್ಲಿದ್ದು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ. ಬೆಳಗ್ಗೆ ಆದರೂ ಕೂಡ ತುಂಬ ಜನ ಇತ್ತು ಫ್ರೆಂಡ್ಸ ದೇವಸ್ಥಾನದ ಒಳಗಡೆ ಕ್ಯೂವಲ್ಲಿ. ಸೊ ಆವಾಗ ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಸೊ ನೀವು ಕೂಡ ಇಲ್ಲಿಂದನೇ ದರ್ಶನ ಮಾಡಿಕೊಡ್ರಿ ಫ್ರೆಂಡ್ಸ. ಇವಾಗ ನೋಡಿರಿ ಕ್ಯೂವಲ್ಲಿ ಹೋಗ್ತಾ ಇದ್ವಿ. ಒಳಗಡೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ಫ್ರೆಂಡ್ಸ್. ಹಂಗಾಗಿ ಇಲ್ಲಿದ್ದು ಮಾತ್ರ ನಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ ಫ್ರೆಂಡ್ಸ. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ. ಇಲ್ಲಿ ಪ್ರಸಾದ ಸಿಗತ್ತೆ ಫ್ರೆಂಡ್ಸ್, ಅದನ್ನು ತೊಗೊಂಡು ಹೋಗಬೇಕು. ಇಲ್ಲಿ ನಾನು ನಮ್ಮ ತಂಗಿ ಇಬ್ಬರು ಕ್ಯೂವಲ್ಲಿ ನಿಂತ್ಕೊಂಡು ಅದನ್ನು ಪ್ರಸಾದ ತೊಗೊಂಡು ಬರೋದಕ್ಕಂತ ಹೋಗಿದ್ದೇವೆ. ಈಗ
ನೋಡಿರಿ, ನಾನು ಮತ್ತು ನಮ್ಮ ತಂಗಿ ಇಬ್ಬರೂ ಪ್ರಸಾದ ತೊಗೊಂಡು ಬಂದ್ವಿ ಈಗ. ಫ್ರೆಂಡ್ಸ್, ಏನಂದ್ರೆ ಫಸ್ಟ್ ಟೈಮ್ ನಾನು ಬಂದಾಗ ಹೊಳಿಗೆ ಹೋಗಿದ್ವಿ. ಅಲ್ಲಿ ನೀರಿರಲಿಲ್ಲ ಫ್ರೆಂಡ್ಸ್, ಹಂಗಾಗಿ ಹೋಗಿ ವಾಪಸ್ ಬಂದ್ವಿ ಅಷ್ಟೇ. ಸೊ ಇವತ್ತೂ ಹೊಳಿಗೆ ಹೋಗೋಣ, ದೀಪ ಹಚ್ಚಿ ಬರೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ಗೊತ್ತಿಲ್ಲ, ನೋಡೋಣ ಎಷ್ಟಿದೆ ನೀರು ಅಂತ. ಬರೀ ತೋರಿಸ್ತೀನಿ ಅಂತ. ಹೊಳೆ ಎಲ್ಲ ಯಾವ ಥರ ಅದ ಅಂತ. ಸಿಕ್ಕಾಪಟ್ಟೆ ಜನ ಇತ್ತು ಫ್ರೆಂಡ್ಸ್. ದೇವಸ್ಥಾನದ ಒಳಗಡೆನೂ ಜನ ಅದ, ಹೊರಗಡೆನೂ ಜನ ಅದ. ಸೊ ಇಲ್ಲಿ ಹೊಳೆ ಹತ್ರನೂ ಸಿಕ್ಕಾಪಟ್ಟೆ ಜನ ಇತ್ತು ಫ್ರೆಂಡ್ಸ್. ನೀವು ನೋಡ್ಬೋದು ಎಷ್ಟು ಜನ ಇದೆ ಅಂತ. ಫ್ರೆಂಡ್ಸ, ರಾತ್ರಿನೂ ರಾಯರ ದರ್ಶನ ಮಾಡಿದ್ವಿ, ಬೆಳಗ್ಗೆ ಎದ್ದ ತಕ್ಷಣವೂ ರಾಯರ ದರ್ಶನ ಮಾಡ್ಕೊಂಡ್ವಿ. ಎಲ್ಲ ಚೆನ್ನಾಗಾಯಿತು ಫ್ರೆಂಡ್ಸ. ಇವಾಗ ಇಲ್ಲಿ ಬಂದು ಇಲ್ಲಿ ಕೂಡ ಪೂಜೆ ಎಲ್ಲ ಮಾಡಿ ಇವಾಗ ನಾವು ವಾಪಸ್ ಊರಿಗೆ ಬರಬೇಕು ಫ್ರೆಂಡ್ಸ. ಏನಂತಂದ್ರೆ ನಮಗೆ ಡೈರೆಕ್ಟಾಗಿ ಹುಬ್ಳಿ ಬಸ್ ಇಲ್ಲ. ರಾಯಚೂರಿಗೆ ಬಂದು ರಾಯಚೂರಿಂದ ನಾವು ಹುಬ್ಳಿ ಬಸ್ ಸಿಗುತ್ತೋ ಇಲ್ವೋ ಅಂತ ನೋಡಬೇಕು. ಆಲ್ರೆಡಿ ಟೈಮ್ ಆಗ್ಯದ, ಬಸ್ ಸಿಗುತ್ತೋ ಇಲ್ವೋ ಡೌಟು ಫ್ರೆಂಡ್ಸ. ನಾನು ದೇವ್ರ ಹತ್ರ ಬೀಳ್ಕೊಳ್ತಾ ಇದ್ದೆ ಫ್ರೆಂಡ್ಸ, ಡೈರೆಕ್ಟಾಗಿ ಹುಬ್ಳಿ ಬಸ್ ಸಿಗಲಿ ಅಂತ. ಏನಂತಂದ್ರೆ ನನಗೆ ಮಂತ್ರಾಲಯದಿಂದನೇ ಡೈರೆಕ್ಟಾಗಿ ಹುಬ್ಳಿ ಬಸ್ಸು ಸಿಕ್ತು ಫ್ರೆಂಡ್ಸ. ಇವಾಗ ಹುಬ್ಳಿ ಬಸ್ಸಲ್ಲೇ ಇದ್ದೀವಿ. ಸೊ ನಾವೆಲ್ಲರೂ ಇವಾಗ ವಾಪಸ್ ಊರಿಗೆ ಬರ್ತಾ ಇದ್ದೀವಿ ಫ್ರೆಂಡ್ಸ.